ನಮ್ಮ ಬಾವುಟಕ್ಕೂ ಕರ್ನಾಟಕಕ್ಕೂ ಸಂಬಂಧ ಇಲ್ಲದೆ ಇರೋದಕ್ಕೆ ಹೇಗೆ ಸಾಧ್ಯ? ಕರ್ನಾಟಕದಲ್ಲಿ ಮೊಟ್ಟ ಮೊದಲನೇ ಬಾರಿಗೆ ಆಗಸ್ಟ್ 15, 1947ನೇ ಇಸ್ವಿಲಿ ಎಲ್ಲಿ ಧ್ವಜಾರೋಹಣ ಆಗಿತ್ತು ಗೊತ್ತಾ? ಇಲ್ಲಿ ಬೆಂಗಳೂರು ಚಾಮರಾಜಪೇಟೆ ಈದ್ಗಾ ಮೈದಾನದೊಳಗೆ. ಇನ್ನೊಂದು ವಿಶೇಷ ಇದೆ, ನಿಮ್ಮಂತಹ ಸಾಮಾನ್ಯ ಜನರು ಕೂಡ ಆಗ ಅಂದ್ರೆ ಆಗಸ್ಟ್ 15, 1947ನೇ ಇಸ್ವಿಲಿ ಧ್ವಜಾರೋಹಣ ಮಾಡಿದ್ರು. ಅವರ ಮನೆ ಮೇಲೆ, ಅವರ ಅಂಗಡಿ ಮೇಲೆ ಒಂದಾಗಿದ್ದು. ಗಂಗಾಧರ ಕುಲಕರ್ಣಿ ಅವರು ಧಾರವಾಡದೊಳಗೆ ಧ್ವಜ ಹಾರಿಸಿದ್ರು. ಅದು ಇನ್ನೂ ಅವ್ರ ಹತ್ರ ಐತಿ, ಇನ್ನೂ ಅವ್ರು ಕಾಯ್ಕೊಂಡಿದ್ದಾರೆ. ಎರಡನೇದಾಗಿದ್ದು ಎಲ್ಲಿ ಗೊತ್ತಾ? ಉಡುಪಿ ಸಂತೆಕಟ್ಟೆಯಲ್ಲಿ ಗೋಪಾಲ್ ನಾಯಕರು ಅವರ ಶಾಪ್ ಮೇಲೆ ಧ್ವಜ ಹಾರಿಸಿದ್ರು. ಆ ಧ್ವಜ ಇವತ್ತಿಗೂ ಅವ್ರ ಮನೆಯಲ್ಲಿ ಇದೆ. 2023ನೇ ಇಸ್ವಿ ತನಕ ನಮ್ಮ ಭಾರತದಲ್ಲೇ ಅತ್ಯಂತ ಎತ್ತರದ ಧ್ವಜಸ್ತಂಭ ಇದ್ದಿದ್ದು ನಮ್ಮ ಕರ್ನಾಟಕದಲ್ಲೇ. ಖುಷಿ ವಿಷಯ ಅಲ್ಲ? ಎಲ್ಲಿಂತ ನಾನ್ ಹೇಳಲ್ಲ, ಇವ್ರು ಹೇಳ್ತಾರೆ. ಬೆಳಗಾವಿ ಕೋಟಿ ಕೆರೆ. ಅಲ್ಲಿ ತೋರಿಸಿ ನಿಮ್ದು.